26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ಡಿಸ್ಟ್ರಿಕ್ಟ್ ರಿಪೋರ್ಟರ್ ರವಿಮುಖಿ. ಸದ್ಯ ಇಡೀ ನಾಡಿನಾದ್ಯಂತ ರಕ್ಷಾಬಂಧನದ ಸಂಭ್ರಮ ಸಡಗರ ಮನೆ ಮಾಡಿದೆ. ರಕ್ಷಾಬಂಧನ ಹಬ್ಬಕ್ಕೆ ತುಂಬಾ ವಿಶೇಷವಾದಂತಹ ಸ್ಥಾನಮಾನ ಮತ್ತು ವಿಶೇಷವಾದಂಥ ಹಿನ್ನೆಲೆ ನಮ್ಮ ನಾಡಿನ ನೆಲದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಂದು ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎಲ್ಲ ಕಡೆಯೂ ಕೂಡ ತಮ್ಮ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಈಗ ಒಂದು ರಾಖಿ ಹಬ್ಬ ಕಟ್ಟುವ ಒಂದು ಸಂಪ್ರದಾಯ ನಡೀತಾ ಇರುವಂಥದ್ದು. ಎಲ್ಲ ಸಹೋದರಿಯರು ತಮ್ಮ ಸಹೋದರರಿಗೆ ತಮಗೆ ಇಷ್ಟವಾದಂತಹ ಒಂದು ರಾಖಿಗಳನ್ನು ಖರೀದಿ ಮಾಡಿ, ಎಷ್ಟೇ ಕಷ್ಟ ಇದ್ದರೂ ಕೂಡ ಅದು ಬಿಡದೇನೆ ಹೋಗಿ ರಾಖಿಯನ್ನು ಖರೀದಿ ಮಾಡಿ ಅವರ ಕೈಗೆ ಕಟ್ಟುವ ಮೂಲಕ ರಕ್ಷಾಬಂಧನ ಹಬ್ಬವನ್ನು ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಆದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ರಕ್ಷಾಬಂಧನ ಒಂದು ಸಹೋದರ ಸಹೋದರಿಯರ ಒಂದು ಬಂಧನಕ್ಕೆ ವಿಶೇಷವಾದಂಥ ಒಂದು ಮನ್ನಣೆ ನೀಡುತ್ತಿರುವ ಒಂದು ರಾಖಿ ಅಂತಲೇ ಹೇಳ್ಬೋದು. ಕೇವಲ ರಾಖಿ ಕಟ್ಟಿದರೆ ಸಾಲದು, ಅದರ ಹಿಂದೆ ಇರುವಂಥ ಅವರ ಸಹೋದರ ಮತ್ತು ಸಹೋದರಿಯರ ಸಂಬಂಧ ಮತ್ತು ಅದರ ಒಂದು ಬಾಂಧವ್ಯ, ಅವರ ಒಂದು ಪ್ರತಿಯೊಬ್ಬರಿಗೂ ಪರಸ್ಪರ ಕಾಳಜಿ ಯಾವ ನಿಟ್ಟಿನಲ್ಲಿದೆ ಮತ್ತು ಅನ್ನೋದಕ್ಕೆ ಅದೊಂದು ಸ್ಪಷ್ಟವಾದಂತಹ ಸಾಕ್ಷಿಯಾದಂಥ ಹಬ್ಬ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಹೋದರಿಯರು ಇಂತಹ ಒಂದು ಸಂದರ್ಭದಲ್ಲಿ ತಮ್ಮ ಸಹೋದರನ ಬಿಟ್ಟು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅಲ್ಲಿಂದ ಬಂದು ತಮ್ಮ ಸಹೋದರನಿಗೆ, ತಮ್ಮ ನೆಚ್ಚಿನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಖುಷಿ ಪಡ್ತಾರೆ. ಅವನ ಹಣೆಗೆ ತಿಲಕವನ್ನಿಟ್ಟು ಸಂಭ್ರಮಿಸ್ತಾರೆ, ಅವನಿಗೆ ಸಿಹಿಯನ್ನು ತಿನ್ನಿಸಿ ಖುಷಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಈ ರಾಖಿ ಬಂಧನದಿಂದ ಏನಾಗುತ್ತೆ ಅಂತಂದರೆ ಸಹೋದರ ಸಹೋದರಿಯರ ಬಂಧನ ಮತ್ತಷ್ಟು ಗಟ್ಟಿಯಾಗುತ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ತುಂಬಾ ವಿಶೇಷವಾದಂತಹ ಸ್ಥಾನಮಾನ ಈ ಒಂದು ರಾಖಿ ಹಬ್ಬಕ್ಕಿದೆ. ಪ್ರಮುಖವಾಗಿ ಹೇಳಬೇಕೆಂದರೆ ರಾಖಿ ಹಬ್ಬ ಹೆಚ್ಚು ಮನೆಗಳಲ್ಲಿ ನಡೀತಾ ಇರುವಂಥದ್ದು. ಕೆಲವೊಂದು ಕಡೆ ಸಾಮೂಹಿಕವಾಗಿ, ಬೇರೆ ಬೇರೆ ಕಡೆಯೂ ಕೂಡ ಈಗ ಇತ್ತೀಚೆಗೆ ಸಾಮೂಹಿಕವಾಗಿ ರಾಖಿ ಕಟ್ಟುವ ಒಂದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯೂ ಕೂಡ ರಾಖಿ ಕಟ್ಟುವ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಪ್ರಮುಖವಾಗಿ ಕಾಲೇಜು ಒಂದು ಸ್ಥಳದಲ್ಲಿ ರಾಖಿ ಹಬ್ಬವನ್ನು ಅಷ್ಟಾಗಿ ನಾವು ನೋಡೋದಿಲ್ಲ. ಯಾಕಂತಂದರೆ ಕಾಲೇಜು ಅಂದರೆ ಸಹಜವಾಗಿ ಆ ಒಂದು ಕಾಲೇಜಿನ ವ್ಯಾಪ್ತಿಯಲ್ಲಿ ಫ್ರೆಂಡ್ಶಿಪ್ ಆಚರಣೆ, ಫ್ರೆಂಡ್ಶಿಪ್ ಡೇ ಆಚರಣೆ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ಜನರು ಲವರ್ಸ್ಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಒಂದು ಪ್ರೇಮಿಗಳ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾರೆ. ಆದರೆ ಈ ರಾಖಿ ಹಬ್ಬ ಅಂತಂದರೆ ಸಾಕು, ಕಾಲೇಜಿನಲ್ಲಿ ಸಹಜವಾಗಿ ಆ ಕಾಲೇಜಿನ ವಾತಾವರಣವೇ ಬೇರೆ ಇರುತ್ತೆ, ಆ ಒಂದು ವಯಸ್ಸೇ ಬೇರೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಯುವತಿಯರಿಂದ ರಾಖಿ ಕಟ್ಟಿಸ್ಕೊಳ್ಳೋದಂತಂದರೆ ಅಷ್ಟು ಸುಲಭದ ಮಾತಲ್ಲ. ಈ ನಿಟ್ಟಿನಲ್ಲಿ ಅನೇಕ ವಿದ್ಯಾರ್ಥಿಗಳು ಅಲ್ಲಿಂದ ಆ ದಿನ ರಜನೆ ಹಾಕಿರ್ತಾರೆ, ಮನೆಯಲ್ಲಿ ಕೂರ್ತಾರೆ ಮತ್ತು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಯುವತಿಯರಿಂದ ರಾಖಿ ಕಟ್ಟಿಸಿಕೊಳ್ಳೋ ಮಟ್ಟಕ್ಕಂತೂ ಹೋಗೋದಿಲ್ಲ. ಇದು ಸಹಜವಾಗಿ ನೋಡಿರುತ್ತೆ. ಎಲ್ಲೋ ಕೆಲವೊಂದಿಷ್ಟು ಜನ ಬೆಳವಣಿಗೆಯ ಒಂದು ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಬಂದು ರಾಖಿ ಕಟ್ಟಿಸ್ಕೊಳ್ಳೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಆದರೆ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಕಾಲೇಜಿನಲ್ಲಿ, ಅಂದರೆ PUC ಕಾಲೇಜಿನಲ್ಲಿ ಈ ರಾಖಿ ಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಅದರಲ್ಲೂ ಕಾಲೇಜಿನ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು ಈ ಒಂದು ರಾಖಿ ಹಬ್ಬಕ್ಕೆ ಸಾಕ್ಷಿಯಾದರು, ರಾಖಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇಲ್ಲಿ ಸುಮಾರು 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರಿಂದ ರಾಖಿಯನ್ನು ಕಟ್ಟಿಸಿಕೊಂಡು ಆ ಒಂದು ರಾಖಿ ಹಬ್ಬಕ್ಕೆ ವಿಶೇಷವಾದಂತಹ ಒಂದು ಮಾನ್ಯತೆಯನ್ನು ತಂದುಕೊಟ್ಟರು ಅಂತಲೇ ಹೇಳ್ಬೋದು. ಸಾಲಾಗಿ 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದರು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಅವರಿಗೆ ಕಾಲೇಜಿನ ಒಂದು ಕಡೆ ಹೈಸ್ಕೂಲ್ ವಿದ್ಯಾರ್ಥಿಗಳು, ಅದರ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ PUCಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ರಾಖಿಯನ್ನು ಕಟ್ಟುವ ಮೂಲಕ ಸಹೋದರತ್ವವನ್ನು, ಬಾಂಧವ್ಯದ ಒಂದು ಬೆಸೆಯೋದಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ. ಆ ಒಂದು ಬಂಧುತ್ವಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸುಮಾರು ಜನ ಯುವಕರಿಗೆ, ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲರೂ ಯುವತಿಯರು ರಾಖಿಯನ್ನು ಕಟ್ಟಿದರು. ಸಾಲಾಗಿ ನಿಂತ್ಕೊಂಡು ರಾಖಿಯನ್ನು ಕಟ್ಟಿದ ನಂತರ ಅವರಿಗೆ ಹಣೆಗೆ ತಿಲಕವಿಟ್ಟು ಆರತಿ ಬೆಳಗಿ ಅವರಿಗೆ ಸಿಹಿಯನ್ನು ತಿನ್ನಿಸಿ ಖುಷಿಪಟ್ಟರು. ಅದರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತುಂಬಾ ನಯವಾಗಿ ಆ ಒಂದು ಯುವತಿಯರಿಂದ, ಅಂದರೆ ತಮ್ಮ ಸಹೋದರ ಸಮಾನವಾಗಿರುವಂಥ ಯುವತಿಯರಿಂದ ರಾಖಿ ಕಟ್ಟಿಸ್ಕೊಂಡು ಖುಷಿಯನ್ನು ಪಟ್ಟರು. ಅದರ ಜೊತೆಗೆ ಅವರಿಗೂ ಕೂಡ ವಾಪಸ್ ಸಿಹಿಯನ್ನು ತಿನ್ನಿಸಿ ನಂತರದ ಸಂದರ್ಭದಲ್ಲಿ ಅವರ ಕಾಲಿಗೆ ನಮಸ್ಕಾರ ಮಾಡೋ ಮೂಲಕ ಸಹೋದರತ್ವ ಬಾಂಧವ್ಯಕ್ಕೆ ಗಟ್ಟಿತನವನ್ನು ಮೆರೆಯುವಂಥ ಕೆಲಸ ಅಲ್ಲಿ ಆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೀತು. ಒಟ್ಟಿನಲ್ಲಿ ಹೇಳೋದಾದರೆ ಸಹಜವಾಗಿ ರಾಖಿ ಮನೆಗಳಲ್ಲೂ ಕೂಡ ನಡೆಯುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ. ಆದರೆ ಕಾಲೇಜು ವ್ಯಾಪ್ತಿಯಲ್ಲಿ ರಾಖಿ ಹಬ್ಬ ನಡೆಸೋದು ತುಂಬಾ ಕಷ್ಟಕರವಾದಂಥ ವಿಚಾರ. ಸಹಜವಾಗಿ ಆ ಒಂದು ವಯೋಮಾನದ ವಿಚಾರದಲ್ಲಿ ಒಂದು ಪ್ರೀತಿ, ಪ್ರೇಮ, ಪ್ರಣಯದ ಆ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾದಂತಹ ಒಂದು ವಯೋಮಾನದ ಸಂದರ್ಭದಲ್ಲಿ ಕಾಲೇಜಿನ ವ್ಯಾಪ್ತಿಯಲ್ಲಿ ರಾಖಿ ಹಬ್ಬ ನಡೆಸೋದು ತುಂಬಾ ಜಟಿಲವಾದಂಥ ಕೆಲಸ. ಆದರೂ ಈ ಒಂದು ಕಾಲೇಜಿನಲ್ಲಿ ಅಂಥ ಒಂದು ವಿಶೇಷವಾದಂತಹ ಕಾರ್ಯವನ್ನು ಮಾಡುವ ಮೂಲಕ ರಾಖಿ ಹಬ್ಬಕ್ಕೆ ತಮ್ಮದೇ ಆದ ಒಂದು ಮಹತ್ವವನ್ನು ಸಾರುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸುಮಾರು ಜನ 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆ ಒಂದು ಯುವತಿಯರಿಂದ ಈಗಾಗಲೇ ಕೈಗೆ ರಾಖಿಯನ್ನು ಕಟ್ಟಿಸಿಕೊಂಡು ಸಹೋದರಿ ಮತ್ತು ಸಹೋದರರ ಬಾಂಧವ್ಯಕ್ಕೆ ಮುನ್ನುಡಿ ಬರೆಯುವಂಥ ಕೆಲಸವಾಗಿದೆ. ಇಡೀ ಕಾಲೇಜು ತುಂಬ ಇವತ್ತು ರಾಖಿ ಹಬ್ಬದ ಸಡಗರ. ಕಲರ್ಫುಲ್ ರಾಖಿಗಳನ್ನು ತಂದಂತಹ ವಿದ್ಯಾರ್ಥಿನಿಯರು ತಮ್ಮ ಸಹೋದರರಿಗೆ, ತಮ್ಮ ಸಹಪಾಠಿಗಳಿಗೆ ರಾಖಿಯನ್ನು ಕಟ್ಟುವ ಮೂಲಕ ರಕ್ಷಾಬಂಧನ ಹಬ್ಬಕ್ಕೆ ವಿಶೇಷವಾದಂತಹ ಮಾನ್ಯತೆಯನ್ನು
ತಂದಿದ್ರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.